ಎಲ್ರಿಗೂ ನಮಸ್ಕಾರ. ಆರ್.ಜೆ. ಬಹದ್ದೂರ್ ಅಂತ ಒಂದು ಕವನ. ಸಂಭ್ರಮ ಖುಷಿಯ ಸಂಕೇತ, ಬೇಸರ ದುಃಖದ ಸಂಕೇತ. ಎರಡು ಸಂಕೇತವನ್ನ ಕೊಟ್ಟೋರು ನಾವೇ. ಖುಷಿ ಇದ್ದಾಗ ತುಂಬಾ ಮಾತಾಡ್ಬೇಕನ್ಸುತ್ತೆ, ಮನಸ್ಸು ಆಗಸದಲ್ಲಿ ತೇಲಾಡ್ತಾ ಇರುತ್ತೆ, ಅವಾಗ ದೇವ್ರು ಕೂಡ ನೆನ್ಪಾಗೋದಿಲ್ಲ. ದುಃಖ ಇದ್ದಾಗ ಸುಮ್ನೆ ಇರ್ಬೇಕನ್ಸುತ್ತೆ, ಜೀವನಾನೇ ಬೇಜಾರ್ ಅನ್ಸುತ್ತೆ, ಅವಾಗ ದೇವ್ರು ನೆನಪಾಗಿ ದೇವ್ರೆ ಯಾಕಿಂಗ್ ಮಾಡ್ದೆ ಅಂತ ಕೇಳ್ತೀವಿ. ನಾವು ಮಾಡಿದ ತಪ್ಪಿಗೆ ದೇವ್ರು ತಾನೇ ಏನ್ ಮಾಡ್ತಾನೆ? ಎಲ್ಲವುದು ಸರಿಸಮವಾಗಿ ನೋಡ್ಕೊಳ್ದೇ ಇದ್ರೆ ನೋವೇ ತಾನೇ ಆಗೋದು. ಎಲ್ಲವುದು ಕೂಡ ಸರಿಸಮವಾಗಿ ನೋಡ್ಕೊಳ್ದೇ ಇದ್ರೆ ನೋವೇ ತಾನೇ ಆಗೋದು. ಸುಖ ದುಃಖನ ಸಮವಾಗಿ ನೋಡಿ ಅಂತ ಹೇಳ್ತಾ ನನ್ನ ಈ ಕವನನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ ಕೇಸ್ ನನ್ನ ಈ ಕವನದಲ್ಲಿ ಸ್ವಲ್ಪ ಆದ್ರೂ ಏನಾದ್ರೂ ಅರ್ಥ ಇದೆ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಮಾತ್ರ ಬರದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನೆನಪಿರ್ಲಿ, ಆರ್.ಜೆ. ಬಹದ್ದೂರ್ ಅಂತ. ಧನ್ಯವಾದ.